ಜೂನಿಯರ್ NTR ಸುಮ್ಮನೆ ಅಲ್ಲ, ತುಂಬಾನೇ ಹಠಮಾರಿ ಅಂತ ಪ್ರಶಾಂತ್ ನೀಲ್ ಹೇಳಿಕೊಂಡಿದ್ದಾರೆ. ಅದೆಷ್ಟೇ ಕಷ್ಟದಾಯಕವಾಗಿದ್ರೂ ಸರಿ, ಮಾಡದೇ ಇರೋದಿಲ್ಲ. ಆ ದಿನ ನಾವು ಡ್ರ್ಯಾಗನ್ ಚಿತ್ರ ಲುಕ್ ಟೆಸ್ಟ್ ಮಾಡ್ತಾ ಇದ್ವು. ಆಗಲೇ ನನಗೆ ಅನಿಸುತ್ತು, ತಾರಕ್ ಒಂಚೂರು ವೆಯ್ಟ್ ಲಾಸ್ ಮಾಡಿದರೆ ಚೆನ್ನಾಗಿರುತ್ತೆ ಅನಿಸ್ತು. ಅದನ್ನು ಜೂನಿಯರ್ NTR ಅಂದರೆ ತಾರಕ್ ಮುಂದೆ ಹೇಳಿಕೊಂಡಾಗ ಅವರು ಒಪ್ಪಿದ್ರು. ಆ ಕೂಡಲೇ ತಮ್ಮ ಟ್ರೈನರನ್ನು ಕರೆಸಿದ್ರು. ಆರಂಭದ 2 ತಿಂಗಳಲ್ಲಿಯೇ ಜೂನಿಯರ್ NTR ಸಾಕಷ್ಟು ವೆಯ್ಟ್ ಲಾಸ್ ಮಾಡಿಕೊಂಡ್ರು. ಆದರೆ ಇದರಿಂದ ತಾರಕ್ ಪತ್ನಿ ನನ್ನ ಮೇಲೆ ಸಿಟ್ಟಾದ್ರು, ತಾಯಿ ಕೂಡ ಸಿಟ್ಟಾದ್ರು. ಹೀಗೆ ಪ್ರಶಾಂತ್ ನೀಲ್ ಹೇಳಿಕೊಂಡಿದ್ದಾರೆ. ಇತ್ತೀಚೆಗೆ ಜೂನಿಯರ್ NTR ವೆಯ್ಟ್ ಲಾಸ್ ಮಾಡಿರೋದ್ರ ಬಗ್ಗೆ ಎಲ್ಲ ಕಡೆಯೂ ಚರ್ಚೆ ಆಗ್ತಾ ಇದೆ. ಇದೀಗ ಇದರ ಹಿಂದಿನ ಕಾರಣವನ್ನ ಪ್ರಶಾಂತ್ ನೀಲ್ ಬಹಿರಂಗಪಡಿಸಿಕೊಂಡಿದ್ದಾರೆ. ಜೂನಿಯರ್ NTR ತುಂಬಾನೇ ಹಠಮಾರಿ. ಇಂತಹ ನಾಯಕನನ್ನ ನಾನು ನೋಡಿಯೇ ಇಲ್ಲ. ಒಂದಷ್ಟು kg ವೆಯ್ಟ್ ಲಾಸ್ ಮಾಡಿದರೆ ಸಾಕು ಅಂತ ಹೇಳಿದ್ದೆ. ಆದರೆ ತಾರಕ್ ತುಂಬಾನೇ ಆಳಕ್ಕೆ ಹೋದರು. ಕೆಲವು ತಿಂಗಳಲ್ಲಿ ದೇಹದ 15 kg ತೂಕವನ್ನು ಕಳೆದುಕೊಂಡ್ರು. ಇದರಿಂದ ಆರಂಭದಲ್ಲಿ ತುಂಬಾನೇ ವೀಕ್ ಕೂಡ ಅನಿಸಿದ್ರು. ತಾರಕ್ ಅವರ ತಾಯಿ ಮತ್ತು ಪತ್ನಿ ನನ್ನ ಮೇಲೆ ತುಂಬಾನೇ ಬೇಸರ ಮಾಡಿಕೊಂಡಿದ್ದಾರೆ. ಅಷ್ಟು ಕಷ್ಟಪಟ್ಟು ತಾರಕ್ ತಮ್ಮ ದೇಹದ ತೂಕ ಇಳಿಸಿಕೊಂಡಿದ್ದಾರೆ ಅಂತ ಪ್ರಶಾಂತ್ ನೀಲ್ ಹೇಳಿಕೊಂಡಿದ್ದಾರೆ. ತಾರಕ್ ಸ್ನೇಹಿತರು ಹಾಗೂ ಆಪ್ತರಿಗೂ ನನ್ನ ಬಗ್ಗೆ ಬೇಸರ ಇತ್ತು. ಆದರೆ ತಾರಕ್ ನಿಜಕ್ಕೂ ಅದ್ಭುತವಾಗಿ ರೆಡಿ ಆಗಿಯೇ ಕ್ಯಾಮರಾ ಮುಂದೆ ಬಂದರು. ಇವರ ಲುಕ್ ನಿಜಕ್ಕೂ ಆಶ್ಚರ್ಯ ಮೂಡಿಸಿತ್ತು ಅಂತಲೇ ಪ್ರಶಾಂತ್ ನೀಲ್ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ. ಡ್ರ್ಯಾಗನ್ ಚಿತ್ರದ ಕತೆ ಸುಮ್ಮನೆ ಆಗಿಲ್ಲ, ಇದರ ಮೇಲೆ ಚರ್ಚೆಗಳಾಗಿವೆ. ಜೂನಿಯರ್ NTR ಮತ್ತು ನಾನು ಸುಮಾರು ಚರ್ಚೆಗಳನ್ನು ಮಾಡಿದ್ದೇವೆ. ಚರ್ಚೆಗಳೆಲ್ಲವೂ ಆದಮೇಲೆ ಕಥೆಯನ್ನು ಒಂದು ಹಂತಕ್ಕೆ ತಂದಿದ್ದೇವೆ. ಎಲ್ಲವೂ ಓಕೆ ಆದಮೇಲೆ ನಮ್ಮ 6 ಜನ ರೈಟರ್ಸ್ ಈ ಚಿತ್ರದ ಕತೆ ಮೇಲೆ ಕೆಲಸ ಮಾಡಿದ್ದಾರೆ. ಆದರೆ ಈ ಚಿತ್ರದಲ್ಲಿ ಜೂನಿಯರ್ NTR ಹೀರೋ ಅಲ್ಲ, ಪಕ್ಕಾ ವಿಲನ್ ಆಗಿದ್ದಾರೆ. ಡ್ರ್ಯಾಗನ್ ಚಿತ್ರದಲ್ಲಿ ಲೂಗರ್ ಅನ್ನುವ ಪಾತ್ರವನ್ನು ತಾರಕ್ ಮಾಡಿದ್ದಾರೆ. ಇದು ನಾನು ಬರೆದ ಅತ್ಯಂತ ಕ್ರೂರ ಖಳನಾಯಕನ ಪಾತ್ರ ಆಗಿದೆ. ಆದರೆ ಇದನ್ನು ಒಪ್ಪಿಕೊಳ್ಳುವುದಕ್ಕೆ ಧೈರ್ಯ ಬೇಕಾಗತ್ತೆ. ಅದನ್ನು ತಾರಕ್ ಮಾಡಿದ್ದಾರೆ ಅಂತ ನೀಲ್ ತಮ್ಮ ಕಥೆಯ ಹಿಂದಿನ ಸ್ಟೋರಿಯನ್ನು ಬಿಚ್ಚಿಟ್ಟಿದ್ದಾರೆ. ಪಾತ್ರಕ್ಕಾಗಿ ಜೂನಿಯರ್ NTR ಎಲ್ಲ ರೀತಿಯ ತಯಾರಿ ಮಾಡಿಕೊಂಡಿದ್ದಾರೆ. ಪಾತ್ರ ಒಪ್ಪುವ ಮುಂಚೆ ಅಷ್ಟೇ ಯೋಚನೆ ಕೂಡ ಮಾಡಿದ್ದಾರೆ ಅನ್ನೋದನ್ನ ಪ್ರಶಾಂತ್ ನೀಲ್ ಬಹಿರಂಗಪಡಿಸಿದ್ದಾರೆ. ಡ್ರ್ಯಾಗನ್ ಚಿತ್ರದ ಗ್ಲಿಂಪ್ಸ್ ಮಾತ್ರ ಬಿಟ್ಟಿದ್ದೇವೆ. ಈ ಚಿತ್ರದಲ್ಲಿ ನಾವು ಏನು ಹೇಳೋಕೆ ಹೋಗ್ತಾ ಇದ್ದೇವೆ ಅನ್ನೋದನ್ನ ರಿವೀಲ್ ಮಾಡಿದ್ದೇವೆ. ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರದ ಕಥೆಯನ್ನ ಚಿತ್ರದಲ್ಲಿ ಹೇಳ್ತಿದ್ದೇವೆ. ಹೆರಾಯಿನ್ ಸುತ್ತ ಸ್ಟೋರಿ ಇದೆ. ಆದರೆ ಚಿತ್ರದ ನಾಯಕ ತಾರಕ್ ಇಲ್ಲಿ ಹೀರೋ ಅಲ್ಲ, ಒಬ್ಬ ಕ್ರೂರ ವಿಲನ್ ಅನ್ನೋದನ್ನ ಪ್ರಶಾಂತ್ ನೀಲ್ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಪ್ರಶಾಂತ್ ನೀಲ್ ಮತ್ತು ಜೂನಿಯರ್ NTR ಕಾಂಬಿನೇಷನ್ನ ಡ್ರ್ಯಾಗನ್ ಚಿತ್ರದ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಿವೆ. ಇದರ ಜೊತೆಗೆ ಜೂನಿಯರ್ NTR ಅವರ ವೆಯ್ಟ್ ಲಾಸ್ ಬಗ್ಗೆಯೂ ನಡೀತಿರೋ ಎಲ್ಲಾ ಚರ್ಚೆಗಳಿಗೆ ಪ್ರಶಾಂತ್ ನೀಲ್ ಬ್ರೇಕ್ ಹಾಕಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.